ಸಚಿವರಾಗಿರ್ಬೋದು, ಕುಲಪತಿಗಳಾಗಕ್ಕೆ ಬರಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ತಾರೆ. ಯಾಕಂತಂದ್ರೆ ಇವರು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಕ್ಕಲ್ಲ, ಇಲ್ಲಿನ ಸಂಪನ್ಮೂಲಕ್ಕೋಸ್ಕರ ಇಲ್ಲಿ ಇವರು ಹೊಡೆದಾಡ್ಕೊಂಡು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ಕೊಂಡು ಇವರು ಇಲ್ಲಿ ಬಂದು ಕೆಲಸ ಮಾಡೋದು. ಇವತ್ತು ಶಿವಮೊಗ್ಗ ಜಿಲ್ಲಾ ಯುನಿವರ್ಸಿಟಿ ವತಿಯಿಂದ ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿ.ಸಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಶಿವಮೊಗ್ಗ ಜಿಲ್ಲಾ ಯುನಿವರ್ಸಿಟಿ ಕಳೆದ 3 ವರ್ಷಗಳಿಂದ ಕೂಡ ಪ್ರತಿಭಟನೆಯನ್ನು ಮಾಡಿ ಮನವಿ ಸಲ್ಲಿಸ್ತಾ ಬಂದಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ. ರಾಜ್ಯಪಾಲರು ಹಿಂದೆ ಬಂದಾಗ ಘಟಿಕೋತ್ಸವದಲ್ಲೂ ಕೂಡ ರಾಜ್ಯಪಾಲರ ಗಮನ ಸೆಳೆದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಹಾಗೂ ಕೂಡ ಇವರಿಗೆ ಒಬ್ಬ ರಾಜ್ಯಪಾಲರು ಬಂದು ಅವ್ರ ಗಮನ ಸೆಳೆದ್ರು ಕೂಡ ಹೆದರಿಕೆನೇ ಇಲ್ಲದೆ ಅವರು ಪದೇ ಆ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ರು. ಮೊನ್ನೆ 15 ದಿನಗಳ ಹಿಂದೆ ಬಂದು ಇವರಿಗೆ ಇಲ್ಲಿ ಮನವಿಯನ್ನು ಕೊಟ್ಟು ನಮ್ಮ ಏನೇನು ಇದಿದೆ ಮನವಿ ಇದೆ ಅದನ್ನೆಲ್ಲ ಬಂದು ಇಲ್ಲಿ ಕೊಟ್ಟಿದ್ವಿ. ಇಲ್ಲಿನ ಮೂಲಭೂತ ಸೌಕರ್ಯ ಆಗಿರ್ಬೋದು, ಪದೇ ಕುವೆಂಪು ವಿಶ್ವವಿದ್ಯಾನಿಲಯ ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯ ಕೂಡ ಫೀಸ್ ಜಾಸ್ತಿ ಮಾಡಲ್ಲ. ಈ ವಿಶ್ವವಿದ್ಯಾಲಯ ಒಂದು ಸೆಮ್ಮಿಂದ ಇನ್ನೊಂದು ಸೆಮ್ಮಿಗೆ ಸಾವಿರಾರು ರೂಪಾಯಿ ಪರೀಕ್ಷಾ ಶುಲ್ಕ, ಸ್ಪೋರ್ಟ್ಸ್ ಫೀಸ್ ಅಂತೇಳಿ, ಕಾನ್ವೊಕೇಶನ್ ಫೀಸ್ ಅಂತೇಳಿ 3,000 ಕಾನ್ವೊಕೇಶನ್ ಫೀಸ್ ಇಟ್ಟಿದ್ದಾರೆ. ಕಳೆದ 3 ವರ್ಷದಿಂದ ಕೂಡ ಕಾನ್ವೊಕೇಶನ್ ಅನ್ನು ಕೊಡ್ತಾ ಇಲ್ಲ. ಈ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಕುಲ ಸಚಿವರಾಗಿರ್ಬೋದು, ಕುಲಪತಿಗಳಾಗಕ್ಕೆ ಬರಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ತಾರೆ. ಯಾಕಂತಂದ್ರೆ ಇವರು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಕ್ಕಲ್ಲ, ಇಲ್ಲಿನ ಸಂಪನ್ಮೂಲಕ್ಕೋಸ್ಕರ ಇಲ್ಲಿ ಇವರು ಹೊಡೆದಾಡ್ಕೊಂಡು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ಕೊಂಡು ಇವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಇವತ್ತು ಪ್ರಮುಖ ಬೇಡಿಕೆ ಏನಂತಂದ್ರೆ ನಾವು ಫೀಸ್ ಸ್ಟ್ರಕ್ಚರ್ ಏನು ಪ್ರತಿ ವರ್ಷ 10% ಜಾಸ್ತಿ ಆಗಬೇಕು ಅಂತಿದೆ, ಅದನ್ನ ಬೇಕಾದ್ರೂ ಮಾಡಲಿ. ಅದನ್ನು ಹೊರತುಪಡಿಸಿ ಇವತ್ತು ಸರ್ಕಾರದ ಕಾನೂನುಗಳ ಕ್ರಮಗಳನ್ನು ಧಿಕ್ಕರಿಸಿ ಇವರು ಗಾಳಿಗೆ ತೂರಿ ಮನ ಬಂದಂತೆ ಸಾವಿರಾರು ರೂಪಾಯಿ ಫೀಸನ್ನು ಇಳಿಕೆ ಮಾಡಬೇಕು, ಪ್ರವೇಶ ಶುಲ್ಕವನ್ನು ಇಳಿಕೆ ಮಾಡಬೇಕು, ಮೂಲಭೂತ ಸೌಕರ್ಯಗಳು ಏನು ಸಮಸ್ಯೆ ಇದೆ ಅಲ್ಲಿ ಇಳಿಕೆ ಮಾಡಬೇಕು. ಮೊದಲನೇದಾಗಿ ಇಲ್ಲಿನ ರಿಸಲ್ಟ್ ಸಮಸ್ಯೆ, ಒಂದು ಸಲ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಬಂದರೆ ಇನ್ನೊಂದು ಸಲ ಪೋರ್ಟಲ್ ಓಪನ್ ಮಾಡಿದ್ರೆ ಫೇಲ್ ಅಂತ ಬರುತ್ತೆ. ಪ್ರತಿಮಾನ್ವಿತ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳದ್ದು 13, 0, 1 ಎಲ್ಲ ಬಂದಿದೆ. ಒಂದ್ಸಲ ಮನವಿ ಕೊಟ್ಟು ಒಂದು 50 ಜನ ಲೀಸ್ಟ್ ಮಾಡ್ಕೊಂಡು ಬಂದ್ವಿ, ಅದನ್ನೆಲ್ಲ ಬಗೆಹರಿಸಿದ್ರು. ಅದು ಹೇಗೆ ಸಾಧ್ಯ? ಇವರು ಇಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಡಿಜಿಟಲ್ ಮೌಲ್ಯಮಾಪನದಲ್ಲಿ ಇಲ್ಲಿ ಗೋಲ್ಮಾಲ್ ಮಾಡ್ಕೊಂಡು ಸಾವಿರಾರು ರೂಪಾಯಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಬೇರೆಯವರಿಗೆ ಇಡೋ ಮುಖಾಂತರ ಇವರು ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡ್ತಾರೆ. ಇವರು